ಓಂ ನಮೋ ಭಗವತೆ ವಾಸುದೇವಾಯ. ಒಂದು ದಿನ ನಾರದರಿಗೆ ಶ್ರೀ ಮಹಾವಿಷ್ಣುವಿನ ಅವತಾರವಾದ ಶ್ರೀ ಸತ್ಯನಾರಾಯಣನು ಈ ವ್ರತವನ್ನು ಆಚರಿಸಿದರೆ ಎಲ್ಲರಿಗೂ ಐಶ್ವರ್ಯ ಮತ್ತು ಸುಖ ಸಿಗುತ್ತದೆ ಎಂದು ಹೇಳಿದರು. ಈ ಕಥೆ ಕಾಶಿಯಲ್ಲಿ ಬಹಳ ದುಃಖದಲ್ಲಿ ಜೀವನ ನಡೆಸುತ್ತಿದ್ದ ಒಬ್ಬ ಬಡ ಬ್ರಾಹ್ಮಣನಿಂದ ಆರಂಭವಾಗುತ್ತದೆ. ಒಂದು ದಿನ ಶ್ರೀ ವಿಷ್ಣು ವೃದ್ಧನ ರೂಪದಲ್ಲಿ ಅವನ ಬಳಿ ಬಂದು ಸತ್ಯನಾರಾಯಣ ವ್ರತವನ್ನು ಭಕ್ತಿಯಿಂದ ಆಚರಿಸಬೇಕು ಎಂದು ಉಪದೇಶ ನೀಡಿದರು. ಬ್ರಾಹ್ಮಣನು ಸಂಪೂರ್ಣ ಶ್ರದ್ಧೆಯಿಂದ ವ್ರತವನ್ನು ನೆರವೇರಿಸಿದನು. ತಕ್ಷಣವೇ ಅವನ ದಾರಿದ್ರ್ಯ ನಿವಾರಣೆಯಾಗಿ ಅವನು ಸುಖ ಸಂಪನ್ನನಾದನು. ನಂತರ ಕಥೆಗಳಲ್ಲಿ ಒಬ್ಬ ಕಟ್ಟಿಗನು ಈ ವ್ರತದಿಂದ ಐಶ್ವರ್ಯವನ್ನು ಪಡೆದನು. ಹಾಗೆಯೇ ಸಾಧು ಎಂಬ ವ್ಯಾಪಾರಿಯೂ ಸಹ ವ್ರತವನ್ನು ಆಚರಿಸಿ ಸಮೃದ್ಧಿಯನ್ನು ಹೊಂದಿದನು. ಆದರೆ ನಂತರ ಸಾಧು ತನ್ನ ವಾಗ್ವಾದವನ್ನು ಮರೆತು ಪೂಜೆಯನ್ನು ನೆರವೇರಿಸಲಿಲ್ಲ. ಅದರ ಫಲವಾಗಿ ಅವನು ಸಂಪತ್ತನ್ನು ಕಳೆದುಕೊಂಡು ಕಾರಾಗೃಹಕ್ಕೆ ಸೇರುವಂತಾಯಿತು. ತನ್ನ ತಪ್ಪನ್ನು ಅರಿತು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದಾಗ ಶ್ರೀ ಸತ್ಯನಾರಾಯಣನು ಅವನ ಮೇಲೆ ಕರುಣೆ ತೋರಿ ಅವನನ್ನು ಬಂಧನದಿಂದ ಮುಕ್ತಗೊಳಿಸಿದನು. ಅವನ ಐಶ್ವರ್ಯವನ್ನು ಮರಳಿ ನೀಡಿದನು. ಈ ಕಥೆಯ ಸಾರಾಂಶ: ನಿಜವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಿದರೆ ಸತ್ಯದ ಆಶೀರ್ವಾದದೊಂದಿಗೆ ಐಶ್ವರ್ಯ ಮತ್ತು ಸುಖವನ್ನು ಪಡೆಯಬಹುದು. ಧನ್ಯವಾದಗಳು.